ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಅತ್ಯಂತ ಹಿರಿಯ ನಾಯಕ BSY ಜೊತೆ ನಿಂತ್ರಲ್ಲ. ಸಿದ್ದು ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟ ಕಾಂಗ್ರೆಸ್ನ ಬಿಗ್ ಲೀಡರ್. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕ ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ನಾಯಕರ ಸ್ನೇಹ ಸಂಬಂಧ ಇದು ಹೊಸದಲ್ಲ. ಒಬ್ರನ್ನೊಬ್ರು ಹೊಗಳೋದು ಅಥವಾ ಫಂಕ್ಷನ್ನಲ್ಲಿ ಕಾಣಿಸ್ಕೊಳ್ಳೋದು, ಸ್ಟೇಜ್ ಶೇರ್ ಮಾಡಿದಾಗ ತುಂಬ ಚೆನ್ನಾಗಿ ಆತ್ಮೀಯವಾಗಿರೋದು ಎಲ್ಲ ವೆರಿ ಕಾಮನ್. ಇದನ್ನು ಜನನೂ ಅಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ಹೀಗೆ ಇರಬೇಕು ಅಂತ. ಆದರೆ ತಮ್ಮ ಪಕ್ಷಕ್ಕೆ ವಿರುದ್ಧವಾಗಿ BJP ನಾಯಕನ ಗೆಲುವಿಗೆ ಪಣ ತೊಡೋದು ಅಂದರೆ ಇದು ಬಹಳ ದೊಡ್ಡ ವಿಚಾರ ಆಗುತ್ತೆ. ಯಾವುದೇ ಪಕ್ಷಕ್ಕೆ ವೆರಿ ಕಾಸ್ಟ್ಲಿ ಆಗುತ್ತೆ. ಅಂಥದ್ದೊಂದು ಬೆಳವಣಿಗೆಗೆ ಅಚ್ಚರಿಗೆ ಕಾರಣವಾಗಿರೋದು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ. ಅದು ಕೂಡ ಕಾಂಗ್ರೆಸ್ ಶತಾಯಗತಾಯ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಪಟ್ಟು ಹಿಡಿದು ಅಭ್ಯರ್ಥಿಗಳ ಹುಡುಕಾಟ ಆಪರೇಷನ್ ಅಂತ ಬ್ಯುಸಿ ಆಗಿರುವಾಗ ಕಾಂಗ್ರೆಸ್ನ ಬಿಗ್ ಲೀಡರ್ BJP ಕ್ಯಾಂಡಿಡೇಟ್ ಗೆಲ್ಲಿಸೋದಕ್ಕೆ ಓಡಾಡ್ತಿದ್ದಾರೆ ಅಂದ್ರೆ ಏನು ಈ ವೈಚಿತ್ರ್ಯ? ಇದ್ರ ಹಿಂದೆ ಜಾತಿ ಗಣತಿಯ ಬಹುದೊಡ್ಡ ವಿಚಾರ ಅಡಗಿದೆ ಅನ್ನೋದು ಸೀಕ್ರೆಟ್ ಏನೂ ಅಲ್ಲ. ನೋಡಿ, ಶ್ಯಾಮನವರು ಶಿವಶಂಕರಪ್ಪನವರು ಓಪನ್ ಆಗಿ ಮಠದ ಕಾರ್ಯಕ್ರಮವೊಂದರಲ್ಲಿ BY ರಾಘವೇಂದ್ರ ಅವರನ್ನ ಗೆಲ್ಲಿಸಲೇಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಸಂಸದ, ಇವ್ರಿಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ನಿಮಗೆ ಸಿಗಲ್ಲ. ಎಷ್ಟೆಷ್ಟು ಸವಾಲುಗಳಿದ್ರೂ ಕೂಡ ಪಟ್ಟು ಬಿಡದೆ ಕೆಲಸ ಮಾಡಿಸ್ಕೊಂಡು ಬರ್ತಾರೆ. ಹೇಗೆ ಅಭಿವೃದ್ಧಿ ಮಾಡಿದ್ದಾರೆ, ತನ್ನ ಕ್ಷೇತ್ರ ಅಂತ ಬಂದಾಗ ಕಾಂಪ್ರಮೈಸೇ ಆಗದಿರುವಂಥ ಸಂಸದ ಇವರನ್ನು ಕಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಏನೇ ಆಗಲಿ ಇವರನ್ನೇ ಗೆಲ್ಲಿಸಿ ಅಂತ ಓಪನ್ ಆಗಿ ಸಮುದಾಯದ ನಾಯಕರಿಗೆ, ಜನರಿಗೆ ಕರೆ ಕೊಟ್ಟಿದ್ದಾರೆ. ಬಹಿರಂಗ ವೇದಿಕೆ ಒಂದು ಕಾರ್ಯಕ್ರಮದಲ್ಲಿ ಕರೆ ಕೊಟ್ಟಿದ್ದಾರೆ. ಅವರಂತ ಪಾರ್ಲಿಮೆಂಟ್ ಸದಸ್ಯರನ್ನ ಒಟ್ಟರ್ತಕ್ಕಂಥ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾರೆ. ಏಕೆಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸಗಳಾಗಬೇಕು ಅನ್ನೋದನ್ನು ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಡ್ತಕ್ಕಂಥ ನಿಮ್ಮಂಥ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆರಿಸಿರೋದು ಭಾಳ ಒಳ್ಳೆಯ ಕೆಲಸವನ್ನು ನಿಮಗೆ ಕೆಲಸ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತು ರಾಘವೇಂದ್ರವರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ಇನ್ನು ಯಾರು BJP ಪಕ್ಷದಿಂದ ಟಿಕೆಟನ್ನು ಕೊಡೋದಿಲ್ಲ. ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ಹೇಳಿ ನಾನು ಹೇಳ್ತಾರೆ. ಏನಿದು ಕಾಂಗ್ರೆಸ್ನ ನಾಯಕ BJP ಕ್ಯಾಂಡಿಡೇಟ್ ಪರವಾಗಿ ಪ್ರಚಾರ ಶುರು ಮಾಡಿದ್ರಲ್ಲ, ಅಚ್ಚರಿ ಅನಿಸಿದ್ರೂ ಕೂಡ ಇದು ಜಾತಿ ಗಣತಿಯ ಸಿಟ್ಟಿನ ಪರಿಣಾಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಈಗಾಗಲೇ ಸಿದ್ದರಾಮಯ್ಯನವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತೀವಿ ಅಂತ ಹೇಳಿದ್ರು, ಬಟ್ ಆ ಪರಿಸ್ಥಿತಿಲಿಲ್ಲ ಈ ಸರ್ಕಾರ. ಬಟ್ ಸಿದ್ದರಾಮಯ್ಯನವ್ರ ನಿರ್ಧಾರದಿಂದಾಗಿ ಅವರು ಆಪ್ತರೇ ಸಿಡ್ದೇಳೋ ಥರ ಆಯ್ತು. ಆ ಪೈಕಿ ಶ್ಯಾಮ್ನವರು ಶಿವಶಂಕರಪ್ಪನವರು ಓಪನ್ ಆಗಿ ವಾಗ್ದಾಳಿ ನಡೆಸಿದ್ರು. ಇದು ಅತ್ಯಂತ ಅವೈಜ್ಞಾನಿಕ ಜಾತಿ ಗಣತಿ, ಮನೇಲೆ ಕುತ್ಕೊಂಡು ತಿದ್ದಿರೋದು, ಮನೆಗೂ ಹೋಗಿ ಮಾಡಿರೋದಲ್ಲ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಲಿಂಗಾಯತರಿಗೆ ಅನ್ಯಾಯ ಮಾಡೋಕೆ ಹೊರಟಿದೆ ಸಿದ್ದರಾಮಯ್ಯ ಸರ್ಕಾರ ಅಂತ ತನ್ನದೇ ಸರ್ಕಾರದ ವಿರುದ್ಧ ತೊಡೆ ತಟ್ಟದವರು ಎಲ್ಲರೂ ಸೇರಿಕೊಂಡು ಬಹಳಷ್ಟು ಪ್ರಮುಖ ನಾಯಕರು ಪಕ್ಷಾತೀತವಾಗಿ ಒಗ್ಗೂಡಿ ಇದ್ರ ವಿರುದ್ಧ ಹೋರಾಟಕ್ಕೆ ಸಂಘಟಿತರಾಗಿದ್ದಾರಲ್ವಾ. ಸದ್ಯಕ್ಕಿದು ನೆನೆಗುದ್ದಿಗೆ ಬಿದ್ದಿದೆ. ಆದರೆ ಚಿತ್ರದುರ್ಗದಲ್ಲಿ ಸದ್ಯದಲ್ಲೇ ಒಂದು ಸಮಾವೇಶ ಇದೆ, ಅಹಿಂದ ಸಮಾವೇಶ. ಸಿದ್ದರಾಮಯ್ಯನವರು ಹೇಗೆ ಸಿದ್ದರಾಮೋತ್ಸವದ ಮೂಲಕ ಭರ್ಜರಿಯಾಗಿ ಸದ್ದು ಮಾಡಿದ್ರು, ಎಲೆಕ್ಷನ್ ಹೊತ್ತಲ್ಲಿ ಈಗ ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ ನಡೆದಿತ್ತು, ಈಗ ಚಿತ್ರದುರ್ಗದಲ್ಲಿ ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕೆ ಅಖಾಡಕ್ಕಿಳಿಯಲಿದ್ದಾರೆ. ಎಲ್ಲ ಕಾರ್ಯಕ್ರಮದ ಸಿದ್ಧತೆ ಆಗ್ತಿದೆ. ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಈ ಜಾತಿ ಗಣತಿ ವಿಚಾರನೇ ಅಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡ್ಕೊಳ್ಳೋದು. ಅದರ ಬಗ್ಗೆನೇ ಅಹಿಂದ ಸಮಾವೇಶ ಕಾನ್ಸಂಟ್ರೇಟ್ ಮಾಡಲಿದೆ. ಇದ್ರ ವಿರುದ್ಧ ಸಹಿ ಹಾಕಿದ್ರಲ್ಲ, ಇದನ್ನು ಅಕ್ಸೆಪ್ಟ್ ಮಾಡಬಾರ್ದು ಜಾತಿ ಗಣತಿ ವರದಿಯನ್ನ ಅಂತ DK ಶಿವಕುಮಾರ್ ಅವ್ರಿಗೂ ಆಹ್ವಾನ ಬಂದಿದೆ. ಅವರು ಹೋಗಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಸಪೋರ್ಟ್ ಕೊಟ್ಟು ತಾನೂ ಭಾಷಣ ಮಾಡಲಿದ್ದಾರೆ. ಏನು ಮಾತಾಡ್ತಾರೆ DK ಶಿವಕುಮಾರ್ ಅವರು? ಅವತ್ತು ಒಕ್ಕಲಿಗ ಸಮುದಾಯವೇ ಮಿಗಿಲು ಅನ್ನೋ ರೀತಿಯಲ್ಲಿ ಸಹಿ ಹಾಕಿ ಇವತ್ತು ಅಹಿಂದ ಸಮಾವೇಶಕ್ಕೆ ಹೋಗಿ ಏನು ಮಾತಾಡ್ತಾರೆ ಅನ್ನೋ ಕುತೂಹಲ ಇದೆ.
ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅರಿವಾಗಿದೆ, ತಾನು ಮುಖ್ಯಮಂತ್ರಿ ಆಗೋ ಕನಸಿಟ್ಕೊಂಡಿರೋನು ಒಂದು ಸಮುದಾಯದ ಜೊತೆ ನಿಂತರೆ ಸಾಕಾಗೋದಿಲ್ಲ, ಎಲ್ಲರ ವಿಶ್ವಾಸ ಬೇಕು, ಜಾತಿ ಗಣತಿ ವಿಚಾರದಲ್ಲಿ ನಾನು ಬ್ಯಾಲೆನ್ಸ್ ಮಾಡಲೇಬೇಕು ಅಂತ ಈಗ ವರಸೆ ಬದಲಿಸ್ದಂಗೆ ಕಾಣಿಸ್ತಿದೆ. ಇಷ್ಟೆಲ್ಲ ಆಗ್ತಿದೆ ಸರ್ಕಾರದಲ್ಲಿ. ಸೊ ಲಿಂಗಾಯತ ನಾಯಕರು ಮೊದಲೇ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಲ 3 ದಶಕಗಳ ಬಳಿಕ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟರು ನಮಗೇನೂ ಸಿಕ್ಕಿಲ್ಲ, DCM ಹುದ್ದೆನೂ ಇಲ್ಲ, ನಮ್ಮ ನಿರೀಕ್ಷೆ ಅಂತ ಏನೂ ಆಗ್ತಾ ಇಲ್ಲ, ಇಲ್ಲಿ ಬೇರೆಯವ್ರದ್ದೇ ಅಬ್ಬರ ಅನ್ನೋದೊಂದು ಬೇಸರ ಇದೆ. ಸೊ ಅದು ಈ ರೀತಿ ಹೊರಬೀಳ್ತಾ ಇದೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಶಾಕ್ ಕೊಡ್ತಾರ? ಒಂದೆರಡು ಕ್ಷೇತ್ರಗಳ ಮೇಲಂತೂ ಇದು ಎಫೆಕ್ಟ್ ಆಗುತ್ತೆ. ಬಿಗ್ ಲೀಡರ್ ದಾವಣಗೆರೆಯಲ್ಲಂತೂ ಅವರದ್ದೇ ಮಾತು ನಡೆಯೋದು. ಸಿದ್ದರಾಮಯ್ಯನವರ ಪರಮಾಪ್ತರೇ ಎಚ್ಚರಿಸಿದ್ದಾರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಅವತ್ತು ಪ್ರತ್ಯೇಕ ಧರ್ಮ ಅಂತ ಕೈ ಸುಟ್ಕೊಂಡ್ವಿ, ಈ ವಿಚಾರ ಬೇಡವೇ ಬೇಡ ಸದ್ಯಕ್ಕೆ, ಸುಮ್ಮನಿದ್ದು ಬಿಡಿ ಅಂತ. ಅದೇ ರೀತಿ ಈಗ ಮಂಡನೆ ಮಾಡೋಕ್ಕಾಗತ್ತೋ, ಅಕ್ಸೆಪ್ಟ್ ಮಾಡೋಕ್ಕಾಗತ್ತೋ ಬಿಡುತ್ತೋ, ಅದರ ಪರವಾಗಿ ಗಟ್ಟಿ ನಿಲುವು ತಗೊಳ್ತಿರೋದೇ ಕಾಸ್ಟ್ಲಿ ಆಗೋ ಥರ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.